ಕೈಯಲ್ಲಿರೋ ಹುಣ್ಣನ್ನ ನೋಡೋದಕ್ಕೆ ಕರಡಿ ತಗೋಬೇಕಾದಿಲ್ಲ. ಇನ್ನು 6ನೇ ಸುತ್ತ, ಇನ್ನು 7ನೇ ಸುತ್ತ 8ನೇ ಸುತ್ತಲ್ಲಿ ನಾವು ಹೆಚ್ಚಾಗ್ತೀವಿ. ಜಯಚಂದ್ರ ಅವರಿಗೆ ಈಗ ಎಲ್ಲೋ ಒಂದ್ ಕಡೆ ನೋಡಪ್ಪ ನಾನ್ ಸೋಲ್ತೀನಿ ಅಂತ ಗೊತ್ತಿದ್ದು ಅಡ್ವಾನ್ಸ್ ಆಗಿ ಹೇಳಿದ್ರು. ಇವಿಎಂ ಮಿಷಿನ್ ಸಪ್ ಮಾಡ್ತಾ ಇದೆ, ಇವಿಎಂ ಮಿಷಿನ್ ನಮ್ಗೆಲ್ಲೋ ತೊಂದರೆ ಕೊಡ್ತದೆ, ಚುನಾವಣೆಗೆ ಮುಂಚೆನೆ ಹೇಳ್ಕೊಂಡಂತ ಮಾತವ್ರು. ಅವ್ರಿಗೆ ಭಯ ಇತ್ತು, ಇದೆ, ಇವಾಗ್ಲೂ ಇದೆ, ನಾವೇ ಗೆಲ್ಲೋದು. ಯಾಕೆ ಹೇಳ್ತೀನಿ ಮಾತಂದ್ರೆ ಇವಿಎಂ ಬಗ್ಗೆ ಇವ್ರು ಹೇಳಂತವ್ರು ಈಗ ಬೇರೆ ಕಡೆ ಗೆದ್ದಿದ್ದ ಜಾಗದಲ್ಲಿ ಅವ್ರು ಯಾಕೆ ಹೇಳೋದಿಲ್ಲ? ಇವಿಎಂ ಇವ್ರು ಇನ್ನು ಎನ್ಕೆನೇ ಆಗಿಲ್ಲ, ಮತನೇ ನಡೆದಿಲ್ಲ. ಅಂತ ಸಂದರ್ಭದಲ್ಲಿ ಜಯಚಂದ್ರ ಅವ್ರು ಹೇಳಿದಂತ ಆರೋಪ ಏನು? ಇವಿಎಂ ಮಿಷಿನ್ ಮೋಸ ಮಾಡುತ್ತೆ ನಮ್ಗೆ ಅಂದ್ರೆ ನಿಮ್ಗೆ ಆವಾಗಲೇ ಗೊತ್ತಿತ್ತು ನೀವು ಸೋಲ್ತೀರಿ, ಸೋಲೋದ್ ಖಚಿತ ಅಂತ ಗೊತ್ತಿತ್ತು. ಆ ಖಚಿತ ವಾರ್ತೆ ನಿಮ್ಗೆ ಇದ್ದಿದ್ರಿಂದಾನೆ ನೀವು ಸೋಲ್ತೀರಂತ ಗೊತ್ತಾಗಿರೋದು ವಿಚಾರ. ಅಲ್ಲ, ಕಾಂಗ್ರೆಸ್ನವರು ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳೋದಿಲ್ಲ, ಅವ್ರು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ದೇಶನ ಹಾಳು ಮಾಡ್ದಂತವ್ರೆ ಕಾಂಗ್ರೆಸ್ ಅವರು. ಹಾಗಾಗಿ ಅವ್ರು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅವರು ಮಾತಾಡ್ತಾ ಹೋಗೋಣ. ಆರ್.ಎನ್.ನಗರ ಕ್ಷೇತ್ರ ಸಿದ್ದರಾಮಯ್ಯ ಆಟ ಬಂದಾಗದೆ ಇರಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ್ಗೆ ಡಿಚ್ಚಿ ಹೊಡೆದು ಬಂಡೆನ ಚೂರು ಮಾಡ್ಬೇಕಂತಕ್ಕಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಡಿಚ್ಚಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಸೋಲ್ಸೋದಕ್ಕೆ ಆಂತರಿಕವಾಗಿ ನಡೆದಂತ ಕದ್ದಾಟಗಳು ಅವ್ರದ್ದು. ಬಹುಶಃ ಶರತ್ ಅವರು ಈ ಏನಾಗಿದೆ ಡಿ.ಕೆ. ಶಿವಕುಮಾರ್ ಕತೆ? ಸಿದ್ದರಾಮಯ್ಯನವರು ಅವ್ರು ಒಪ್ತಾರ? ಅದು ಒಪ್ಪಕ್ಕೆ ಆಗುತ್ತಾ? ಆಯ್ತು ಬಿಡಿ, ಅದು ನಮ್ಮ ಆಂತರಿಕವಾದ ವಿಚಾರ, ಇದು ಬಹಿರಂಗ ವಿಚಾರನೇ. ನೀವು ಇದರೆಲ್ಲ ಸುಳ್ಳರಕ್ ಹೋಗ್ಬೇಡಿ, ಜನರನ್ನ ದಿಗ್ತಂಸಕ್ ಹೋಗ್ಬೇಡಿ. ನೀವು ಕಾಂಗ್ರೆಸ್ ಅವರು ನಿರಂತರವಾಗಿ ಇದೇ ಕೆಲಸ ಮಾಡ್ಕೊಂಡ್ಬಂದ್ರಿ, ಇದೇ ಕೆಲಸ ಮಾಡ್ಬೇಡಿ. ನಿಮ್ಗೆ ಆಟ ನಡೆಯೋದಿಲ್ಲ, ನಿಮ್ಮ ಆಟ ನಡೆಯಲ್ಲ. ಇವತ್ತು ಸಿದ್ದರಾಮಯ್ಯನವರು ಒಂದ್ ನಿಮಿಷ ಅಲ್ಲ, ಇವತ್ತೊಂದು ಲಾಸ್ಟ್ ಒಂದು ಹೇಳ್ಬಿಡ್ತೀನಿ ಅವ್ರಿಗೆ. ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಡಿ.ಕೆ. ಶಿವಕುಮಾರ್ನ ಅಧ್ಯಕ್ಷ ಮಾಡಬಾರ್ದಂತ ಬಾಳ ಆಟ ಬಿದ್ರು. ಇವರ ಅಧ್ಯಕ್ಷ ಸ್ಥಾನ ತಗೊಳ್ಳೋದಕ್ಕೆ ಕಾಲು ಕೈಗೆ ಬಿದ್ದು ಡೆಲ್ಲಿನಲ್ಲಿ ಹೋಗಿ ಹಗಲು ರಾತ್ರಿ ಕಾವಲು ಕಾದು ಹೈಕಮಾಂಡ್ಗೆ ನೀವು ಇಷ್ಟೆಲ್ಲ ಒಂದು ಅಧ್ಯಕ್ಷ ಸ್ಥಾನ ತಂದ್ರಿ. ಇವತ್ತು ನೀವೇನ ಆಟ ನಿಮ್ಗೆ ಗೆದ್ದು ಬಿಡ್ತದೆ ಡಿ.ಕೆ. ಶಿವಕುಮಾರ್ದು. ಸಿದ್ದರಾಮಯ್ಯನವರು ಅವ್ರದ್ದು ಒಂದು ಕಣ್ಣೋದ್ರೂ ಪರವಾಗಿಲ್ಲ, ಡಿ.ಕೆ. ಶಿವಕುಮಾರ್ ಎರಡು ಹೋಗ್ಬೇಕಂತ ಚಿಂತೆ ಮಾಡತ್ತವ್ರು. ಹಂಗಾಗಿ ನೀವು ಹೇಗೆ ನೀವು ಸಮರ್ಥಿಸ್ಕೊಳ್ತೀರಿದ್ರ? ಒಂದ್ ನಿಮಿಷ ಅವ್ರು ಮಾತಾಡ್ಬಿಡಿ. ಹಾಗಾಗಿ ಜನರ ಮಧ್ಯೆ ಕೆಲಸ ಮಾಡಿದ್ದು ಮತ್ತೆ ಏನು ಕೊರೋನಾ ಸಂದರ್ಭದಲ್ಲಿ ಜನರ ಬಗ್ಗೆ ತಗೊಂಡಂತ ಕಾಳಜಿಯನ್ನ ಆಗ್ಲೂ ವ್ಯಂಗ್ಯ ಮಾಡಿದ್ರು ಕಾಂಗ್ರೆಸ್ರು. ಮುಂದೆ ಎಲೆಕ್ಷನ್ ಇದೆ ಅದಕ್ಕೆ ಮಾಡ್ತಾರಂತೆ. ಆಯ್ತಪ್ಪ, ನಾವ್ ಎಲೆಕ್ಷನ್ ಇದೆ ನಮ್ಮವ್ರು ಮಾಡಿದ್ರು ಒಪ್ಕೊಳ್ಳೋಣ. ನೀವು ಅದೇ ಮಾಡ್ಬೋದಾಯ್ತಲ್ಲ. ನೀವು ಆ ಕೆಲಸ ಮಾಡಿಲ್ಲ. ಯಾವತ್ತು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡ್ಬಂದ್ರು ಕಾಂಗ್ರೆಸ್ ಅವರು. ಅವತ್ತು ಅವರು ಆ ಕೆಲಸನ ಮುನರತ್ನ ನಾಯ್ಡು ಅವರು ಮಾಡ್ದಂಗೆ ಮಾಡ್ಲಿಲ್ಲ. ಆಮೇಲೆ ನಮ್ಮ ಪಕ್ಷದಲ್ಲಿ ಇವತ್ತು RSS ಒಂದು ದೊಡ್ಡ ಬಳಗ ನಮ್ಮ ಪರವಾಗಿ ಎಲೆಕ್ಷನ್ ಟೈಮಲ್ಲಿ ನಿಲ್ಲುತ್ತೆ. ಅದು ಯಾವ್ದೇನು ಓಪನ್ ಸೀಕ್ರೆಟ್ ಎಲ್ರಿಗೂ ಗೊತ್ತಿರೋದು ವಿಚಾರನೇ. ಇನ್ನು ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಸಂಪೂರ್ಣವಾಗಿ ತನುಮನ ಧನಗಳೊಂದಿಗೆ ಅವ್ರು ಕೆಲಸ ಮಾಡಿದ್ದಾರೆ. ಕೆಲವು ಆಗ್ಲೇ ಹೇಳ್ತಾ ಇದ್ರೆ ಕಾಂಗ್ರೆಸ್ ಅವರು, ಇಲ್ಲ ರೀ ಓಟನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಮತದಾರರಿಗೆ ಅಪಮಾನ ಮಾಡೋ ಕೆಲಸ ಮಾಡ್ತಾರೆ ಇವರು. ಮತದಾರ ಪ್ರಜಾಪ್ರಭುತ್ವದಲ್ಲಿ ಯಾರು ಮತ ಚಲಾಯಿಸ್ತಾರೆ ಅವರು ದೇಶದ ಪ್ರಭು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ಯಾಲೆಟ್ ಪೇಪರ್ ಅಲ್ಲಿ ರಾಜ ಹುಡ್ತಾನೆ ರಾಣಿ ಹುಡ್ತಾಳೆ ಅಂತ ಹೇಳಿದ್ರು. ಮೊದಲು ರಾಜನ ಹೊಟ್ಟೆಯಲ್ಲೇ ರಾಜ ಹುಡ್ತಾನೆ, ರಾಣಿ ಹೊಟ್ಟೆಯಲ್ಲಿ ರಾಣಿ ಹುಡ್ತಾರೆ ಅಂತ ಬ್ರಿಟಿಷ್ ಕಾಲದಲ್ಲಿ ಇತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಾಗ ಮತದಾರನ ಬೂತ್ನಿಂದ ಬರ್ತಾನೆ. ಒಬ್ಬ ರಾಜ ಹುಟ್ಟಬೇಕಾದ್ರೆ ಬೂತ್ ಮತದಾನದ ಕೇಂದ್ರದಿಂದ ಸ್ಟಾರ್ಟ್ ಆಗ್ತದೆ ಅಂತ ಮಾತನ್ನ ಮತದಾನ ಅಂತ ಹಕ್ಕನ್ನ ಕೊಟ್ರು. ಈ ಮತದಾನ ಹಕ್ಕನ್ನು ಅವಮಾನ ಮಾಡುವಂತ ಕೆಲಸನ ಕಾಂಗ್ರೆಸ್ ಮಾಡ್ತಾರೆ. ಕಾಂಗ್ರೆಸ್ ಅವರು ಯಾವತ್ತೂ ಇದು ಒಂದು ವಿತಂಡವಾದ ಮಾಡ್ತಕ್ಕಂಥದ್ದು, ಎಲ್ಲ ಒಂದ್ ಕಡೆ ಸಮಾಜನ ಒಡೆಯಂತ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತದೆ. ನಾವು RR ನಗರದಲ್ಲಿ ಸಂಪೂರ್ಣವಾಗಿ ಜನರ ಮಧ್ಯೆ ಇದ್ವಿ. ಜನರ ಮಧ್ಯೆ ಮಾಡಿದಂತ ಕೆಲಸಗಳು, ಅಭಿವೃದ್ಧಿ ಕೆಲಸಗಳನ್ನ ನನ್ನ ಗಮನದಲ್ಲಿದ್ದಂತ ಪರಿಸ್ಥಿತಿನಲ್ಲಿ ನಾವು ಗೆಲ್ಲೋದಕ್ಕೆ ಎಲ್ಲಾ ಸೂಚನೆಗಳು ನಮಗೆ ಸಿಕ್ಕಿದಾವೆ. 100ಕ್ಕೆ 100 ಗೆದ್ದಿದೀವಿ ಅಂತಾನೆ ನಮ್ಮ ಭಾವನೆ ಇದೆ, ಮೊದಲಿಂದ ಇತ್ತು. ಅಧಿಕೃತವಾಗಿ ಸರ್ಕಾರ ಒಂದು ಮುದ್ರೆ ಹಾಕ್ಬೇಕಾಗ್ತದೆ. ಚುನಾವಣಾ ಆಯೋಗ ಅದಕ್ಕೆ ಮುದ್ರೆ ಹಾಕಿ ಕೊಟ್ಟ ಮೇಲೆ ನಾವು ಗೆದ್ದಿದ್ದ ತೀರ್ಪನ್ನ ನಾವು ಒಪ್ಕೋತೀವಿ. ಶಿರಾದಲ್ಲಿ 7ನೇ ಸುತ್ತೇಶ್ವರು ಮಾತಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾತಾಡಿದ್ದಾರೆ, ಎರಡನ್ನೂ ಕೇಳಿದ್ದೇನೆ. ಇವತ್ತು ನಾನ್ ಕೇಳ್ತಕ್ಕಂಥದ್ದು, ಇವತ್ತು ಮತದಾರರನ್ನ ನೀವು ಹೇಳಿದ್ರೆ ಅಂತಿಮವಾಗಿ ಜನರ ತೀರ್ಪನ್ನ ಒಪ್ಕೊಳ್ಳಬೇಕಲ್ಲ. ಜನರ ತೀರ್ಪನ್ನ ಮತದಾರರನ್ನ ಅಪಮಾನ ಮಾಡತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಅವಮಾನ. ಅದು ಮಾಡಬಾರ್ದು ಪ್ರಜಾಪ್ರಭುತ್ವದಲ್ಲಿ. ಏನ ಸ್ಥಿತಿಗೆ ಬಂದಿದೆ ನಿಮ್ಗೆ? ಅಪಮಾನಿತ ಅಂದ್ರೆ ನೀವು ಮತದಾರರಿಗೆ ಮತ ಚಲಾಯಿಸುವಾಗ ದುಡ್ಡಿಸ್ಕೊಳ್ತಾರೆ ಅಂತಕ್ಕಂಥ ಮಾತನ್ನ ವಾಪಸ್ ತಗೋಬೇಕು. ಕಾಂಗ್ರೆಸ್ ಇದಕ್ಕೆ ಯಾರು ಕಾರಣ? ನಡೆಸಿದ್ದಾರೆ ಚುನಾವಣೆಯನ್ನ. ನಿಮ್ಮ ಒಂದು ವಿಚಾರಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ.
ನಿಮ್ಮನ್ನ ಹೀನಾಯವಾಗಿ ಸೋಲಿಸ್ತಾರೆ. ಆಯ್ತು ಸರ್. ಕ್ಷೇತ್ರವನ್ನ Yes, ನೋಡ್ಕೊಳ್ಳಿ. yes, yes. ನಿಮ್ಮ ಕ್ಷೇತ್ರದಲ್ಲಿ 1892 8ನೇ ಸುತ್ತಿನ ಮತ ಎಣಿಕೆ. ನಾವ್ ಯಾಕಂದ್ರೆ ಈಗ ಕಾಂಗ್ರೆಸ್ ಅವರು ಎಲ್ಲೋ ಒಂದು ಹತಾಶ ಮನೋಭಾವದಲ್ಲಿದ್ದಾರೆ. ಜೆಡಿಎಸ್ ಅವರು ಪಾಪ ತುಂಬಾ ಕಡಿಮೆ ಅಂತರದಲ್ಲಿದ್ದಾರೆ, ಕಡಿಮೆ ಮತ ತಗೊಂಡಿದ್ದಾರೆ. ಸರ್ಕಾರ ಆದ್ರೆ ಯಡಿಯೂರಪ್ಪನವ್ರಿಗೆ ಅಲ್ಲ ಬೇರೆ ತರ ಹೇಳ್ಬಾರ್ದು. ಸರ್ಕಾರಕ್ಕೆ ಇದು ಅಳಿಮಳಿಗಲ್ಲ. ಇದೇ ದೇವೇಗೌಡರು ಸಿರಾದಲ್ಲಿ ಹೋಗಿ ನನ್ನ ಅನುದಾನ ಪೂರ್ತಿ ಸಿರಾಗೆ ಬಳಸ್ಬಿಡ್ತೀನಿ, ಓಟ್ ಹಾಕಿ ಅಂದ್ರು. ಯಾಕೆ ಓಟ್ ಹಾಕಿಲ್ಲ ಅಲ್ಲಿ ಜನ? ನಿಮ್ಮನ್ನ ಯಾಕೆ ಅಲ್ಲಿ ಕಡೆಗಣಿಸಿದಾರೆ? ನೀವು ಸೋಲ್ತಾ ಇದ್ರಿ, ಅನವಶ್ಯಕವಾಗಿ ಏನೋ ಮಾತಾಡಬೇಡಿ. ಪಾಪ ಕಾಂಗ್ರೆಸ್ ದೇಶದಲ್ಲಿ ವಕೀಲಿಗರ ಓಟ್ ಅಂತ ಈಗ ಕುಮಾರ್ ಅವರ ಮಾತ್ರಕ್ಕೆ ಮತದಾರ ಮಾರಾಟ ಆಗ್ತಾನೆ ಅಂತ ಹೇಳಿ ಅಂದ್ಕೊಳ್ಳೇಬೇಡಿ ನೀವು. ಅದನ್ನ ಮೋದಿ ಅವರು ಹೇಳಿರೋದು ನಾವೆಲ್ಲ ಕಳ್ರು ಅಂತ ಈ ಮಾತನ್ನ ಮಾತಾಡೋದು ನಾನು ಈಗ ನನ್ನ ಪ್ರಶ್ನೆ ಕೇಳಿದ್ದಾರೆ, ನಾನು ಉತ್ತರ ಕೊಡ್ಬೇಕು. ಮೋದಿ ಅವ್ರಿಗೆ ಒಂದೇ ನಿಮಿಷ. ಇಲ್ಲ ಒಂದ್ ನಿಮಿಷ ನಾನು ಅಲ್ಲಲ್ಲ ಈಗ ಒಂದ್ ನಿಮಿಷ ಇರಿ. ಅಲ್ಲ ಮುನ್ರತ್ನ ಮೋದಿ ಹೇಳಿದ್ದು ನಾವಲ್ಲ, ದೇವೇಗೌಡ ಡಿ ಕೆ ಶಿವಕುಮಾರ್ ಹೇಳಿದ್ದು. ಕೇಳ್ತಕ್ಕಂಥದ್ದು ಸನ್ಮಾನ್ಯ ಒಕ್ಕಲಿಗರ ಮತಕ್ಷೇತ್ರ RR ನಗರ ಅಂತ ಹೇಳ್ತಕ್ಕಂಥವರು ಕಾಂಗ್ರೆಸ್ನವರು. ನಾವು ಒಕ್ಕಲಿಗರ ಒಕ್ಕಲಿಗರ ಪಾರ್ಟಿಲಿ ಇಲ್ವಾ? ನಿಮ್ ಪಾರ್ಟಿ ದತ್ತು ತಗೊಂಡಿದ್ರ ನೀವು? ಪಾರ್ಟಿಗೆ ಮಾತಾಡಬಾರ್ದು. ಇದು ಒಕ್ಕಲಿಗರದು ಸಾಮ್ರಾಜ್ಯ ನಮ್ದು. ಹೌದಪ್ಪ, ನಿಮ್ ಸಾಮ್ರಾಜ್ಯ ಧೂಳಾಗಿತ್ತು, ಬಂಡೆ ಹೊಡೆದೋಯ್ತು. ಇವೆಲ್ಲ ಬೇಡ, ಕೂಗಾಡೋ ಪ್ರಶ್ನೆ ಅಲ್ಲ. ಒಕ್ಕಲಿಗರ ಕ್ಷೇತ್ರನ ಉಳಿಸ್ಕೊಳ್ಬೇಕು ಅಂತ ಶತಾಯಗತಾಯ 5,000 ಜನ ರೌಡಿಗಳನ್ನ ದೊಡ್ಡ ದೊಡ್ಡ ಇವ್ರನ್ನೆಲ್ಲ ಕರ್ಕೊಂಬಂದು ದಾಂಡ್ಯದ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್. ಆಗ್ಲಿಲ್ಲ, ನಿಮ್ಮ ಮಾತನ್ನ ನಡೆಯಲ್ಲ ಸ್ವಾಮಿ. ಯಾವತ್ತು ಕಾಂಗ್ರೆಸ್ ಡಬಲ್ ಗೇಮ್ ಮಾಡ್ಕೊಂಡು ಮೋಸ ಮಾಡ್ಕೊಂಡು ದೇಶವನ್ನ ಹೊಡೆದಂತ ಪಕ್ಷ ನಿಮ್ಮನ್ನ ಜನ ಮೆಚ್ಚೋದಿಲ್ಲ. ನಿಮ್ಮನ್ನ ಯಾವತ್ತೂ ಹೇಳ್ತಾರೆ. ಒಂದ್ ಕಡೆ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಧರ್ಮದಲ್ಲಿ ಹುಡ್ತಾರೆ ಅಂತಕ್ಕಂಥ ಮಾತಾಡಿದವರು ನಿಮ್ಮ ಜಾತಿ ನಾನು ಮುಂದಿನ ಜನ್ಮದಲ್ಲಿ ಮಾತಾಡೋದ್ರೆ ಮಾತಾಡಿ ವಿಷಯ ಅಧ್ಯಕ್ಷರ ಅಂತೇಳಿ ರೈಡ್ ಮಾಡಿದ್ದಾರೆ. ಸಂಪಾದನೆ ಮಾಡಿದ್ರಲ್ಲ, ಹೇಗೆ ರೈತರು ಒಬ್ಬ ರೈತರ ಡಿ ಕೆ ಶಿವಕುಮಾರ್ ತಾಯಿ ಎಷ್ಟು ಕೋಟಿ ಇದೆ ಸಭೆ ಕೇಳ್ಬೇಕು. ಮೋದಿ ಅವರ ಸತ್ತೋಸಕ್ಕೆ ತರಬೇಕು ನಿಮ್ಗೆ. ಮೋದಿ ಅವರ ಅಧ್ಯಕ್ಷರ ಬಗ್ಗೆ ಮಾತಾಡೋದು ಕತೆ ಏನಂತ ಗೊತ್ತಿಲ್ಲ. ಏನಿದೆ ಕತೆ ಹೇಳ್ತೀನಿ ಬನ್ನಿ. ಇನ್ಕಮ್ ಟ್ಯಾಕ್ಸ್ ರೈಡ್ ಇವತ್ತು ನಡೆಸಿದ್ದೀವಿ, ರಾಜಕೀಯ ನೀವು ಇವತ್ತಿಗೆ ರಾಜಕೀಯ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಬೆಲೆ ಬಿಡೋದು ಯಾಕ್ರಿ ನಿಮ್ ಸತ್ಯನ ನೀವು ಅರ್ಥ ಮಾಡಿಕೊಳ್ಳಿ. ಇವತ್ತು ಸರ್ಕಾರನ ಬೀಳ್ಸಿದ್ಯಾರು ನಿಮ್ ಸಿದ್ದರಾಮಯ್ಯನವರು ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ನಿಮ್ ಪಕ್ಷದಲ್ಲಿ ಇರುವಂತವ್ರೆ ಇವತ್ತು ಇದನ್ನೆಲ್ಲ ಇವತ್ತು ನಾವು ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅಯ್ಯೋ ಅನ್ಸುತ್ತೆ. ಪ್ರಧಾನಮಂತ್ರಿ ಹೇಳಿದ ಮಾತು. ಹೇಮಂತ್ ಅವ್ರೆ, ಸೊ ಇಲ್ಲಿ ಕೆಲಸ ಅಲ್ಲ ಅದನ್ನ ನಿಮ್ಮ ಮಾತನ್ನ ಹೇಳ್ತಾರೆ. ನೀವು ಮಾತಾಡಲ್ಲ, ಹೇಳ್ಬೇಕಾಗ್ತದೆ. ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ನವರೇ ಇದ್ರು, ಅವ್ರು ನಮ್ಮ ಬಿಜೆಪಿಗೆ ಬಂದು MP ಕ್ಷೇತ್ರಕ್ಕೆ ನಿಂತ್ಕೊಂಡ್ರು ಗುಲ್ಬರ್ಗದಿಂದ. ಆಗ ಈ 16 ಜನನು ರಾಜೀನಾಮೆ ಕೊಟ್ಟಿದ್ರು. ರಮೇಶ್ ಕುಮಾರ್ ಸ್ವಾಮೀಜಿ ಅವ್ರು ಏನ್ ಮಾಡಿದ್ರು, ನೇರವಾಗಿ ಹೇಳಿದ್ರು, ಇಲ್ಲೋರಿ ಅಲ್ಲಿ ಉಮೇಶ್ ಜಾಧವ್ ಅವನು ಪಕ್ಷಾಂತರ ಮಾಡ್ಲಿಲ್ಲ,
ಆತನ ಚುನಾವಣೆ ನಿಂತ್ಕೊಳಕ್ ಬಿಟ್ಬಿಡಿ ಅಂತ ಹೇಳಿ ಬಿಟ್ಬಿಟ್ರು ಅವ್ರಿಗೆ. ಈ 15 ಜನ ಮೇಲೆ ಯಾಕೆ ಇವ್ರು ಅಂತ ಆರೋಪ ಮಾಡಿದ್ರು? ಅದಲ್ಲ ಅದು ಪ್ರಶ್ನೆ ಅಲ್ಲ. ಅವರು ಹಾಲಿ MLA ಇದ್ದಂತವರು. ಎಸ್ ರಾಮು ಅವ್ರೆ ಮಾತಾಡ್ತಾ ಹೋಗೋಣ, ಒಂದು ಬ್ರೇಕ್ ತಗೊಂಡ್ ದೇಶವನ್ನ ರಾಜ್ಯವನ್ನ ಕಾಪಾಡೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಪಾಪ ಜಯಚಂದ್ರ ಅವ್ರು ಮೊದಲೇ ಹೇಳ್ಬಿಟ್ರು, ದೊಡ್ಡ ಆತಂಕನೇ ಹೇಳ್ಬಿಟ್ರು, ಚುನಾವಣೆ ನಡೆದಿಲ್ಲ, ಎಣಿಕೆ ಆಗ್ಲಿಲ್ಲ, ಅವ್ರು ಸೋಲ್ತಾರಂತ ಅವ್ರಿಗೆ ಗೊತ್ತಿರೋದ್ರಿಂದ ಅಡ್ವಾನ್ಸ್ ಆಗಿ ಅವ್ರು ಹೇಳಿದ್ರು. ಇದೆಲ್ಲ ನೋಡಿದಾಗ ನಾವು ಯಾವುದೇ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಗೆಲ್ತದೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಒಂದು ಹೇಳಿದ್ದಾರೆ, ಯಾವುದೇ ಒಂದು ಪ್ರಜಾಪ್ರಭುತ್ವ ಆಡಳಿತದಲ್ಲಿ ಒಂದು ವಿರೋಧ ಪಕ್ಷ ಇರಬೇಕು ಅಂತ. ಆ ವಿರೋಧ ಪಕ್ಷ ಇರ್ಲಿ ಅಂತ ನಾವೇ ಬಯಸ್ತೀವಿ. ಅದು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನ್ನ ಅಲ್ಲಲ್ಲ ಜನರಿಗೆ ಅದೇನ್ರಿ ನಾವ್ ಹೇಳ್ತಾ ಇದ್ದೇವೆ, ಸಂವಿಧಾನ ಸಂವಿಧಾನದಲ್ಲಿ ಬಿಜೆಪಿ ಎಲ್ಲರೂ ಏನ್ ಅರ್ಥ ಮಾಡ್ಕೊಂಡ್ರಿ ಫಸ್ಟ್. ನಾವು ಸಂವಿಧಾನ ಬರ್ದಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ. ಬಾಬಾ ಸಾಹೇಬ್ ಸೋಲ್ತಾ ಇದ್ರೆ ಅಂತ ಯಾಕೆ ಇಷ್ಟೊತ್ತಾಗ ಮಾತಾಡ್ತೀರಿ? ಇವತ್ತು ಸಂವಿಧಾನ ಬರ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬೇಕು ಅಂತ. ವಿರೋಧ ಪಕ್ಷ ಇರ್ಲಿ ಅಂತ ಹೇಳಿದ್ದಾರೆ. ಆದ್ರೆ ನಾವು ಒಪ್ಕೋತೀವಿ, ವಿರೋಧ ಪಕ್ಷ ಬೇಕು. ಬಾಬಾ ಸಾಹೇಬ್ ನೀವು ಒಪ್ಕೊಳ್ಳೋದು ನೀವ್ ಒಪ್ಕೊಳ್ಳೋದು ನಾವೇ ರೀ, ನಾವು ಒಪ್ಕೋತೀವಿ. ನಿಮ್ ಹೇಳ್ರಿ, ನಿಮ್ ಸಿದ್ದರಾಮಯ್ಯ ಹೇಳ್ರಿ, ನಿಮ್ ಸಿದ್ದರಾಮಯ್ಯ ಒಂದು ನಿಮಿಷ. ಪ್ರಧಾನಮಂತ್ರಿ ಮೋದಿ ಅವರು ಇದು ಸಂವಿಧಾನವನ್ನು ಒಪ್ಕೊಳ್ಳೋದೇ ಆದ್ರೆ ನಾವು ಗೆಲ್ತೀವಿ. ಮಂಡ್ಯ ನಾವೊಂದು ಪ್ರಾದೇಶಿಕ ಪಕ್ಷ, ನೆಲ ಜಲ ಭಾಷೆಗಳು. ನಾನು ಸಿದ್ದರಾಮಯ್ಯನವ್ರ ಹೆಸರು ಹೇಳಿದ್ರೆ ಪಾಪ ಮುಖ್ಯಮಂತ್ರಿ ಭದ್ರ ಆಯ್ತು ಅಲ್ಲ, ನಮ್ ಭದ್ರ ಆಗೋದಕ್ಕೆ ಮುಖ್ಯಮಂತ್ರಿಗಳನ್ನ ಮಾತಾಡಿ ಅಂತ ಸಿದ್ದರಾಮಯ್ಯ ಏನು ಸರ್ಕಾರ 3 ವರ್ಷ ನಾವು ಅಶೋಕ್ ಶಿವಕುಮಾರ್ ಅವ್ರದ್ದು ಕಾಂಗ್ರೆಸ್ ಸುಮ್ಮನೆ ಮಾಡ್ಯಪ್ಪ ನೀವು. ಸಿದ್ದರಾಮಯ್ಯ ಎಲ್ಲ ಬರೀ ಮೋಸ ಹೇಳ್ತಾ ಇದ್ರು, ಮೋದಿ ಅವರು ಹಾಗೆ ಅವರೇ ಮೋದಿ ಅವರು ಹೇಳಿದ್ದು. ಮೋದಿ ಅವರು ಯಾರು ಭಾಷಣ ಮಾಡಿ ಭಾಷಣ ಮಾಡಿದ್ ಯಾರು ಕೇಳ್ರಿ ಅವ್ರಿಗೆ, ನೀವು ಕೇಳ್ರಿ ಅವ್ರಿಗೆ. ಸರ್ ಮಾತಾಡ್ತೀನಿ. ಇನ್ನೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ, ಅದನ್ನು ಗಮನಿಸೋಣ. ರಾಮು ಸರ್ ಹೇಳ್ಬೇಡಿ ಅಂತ ಏನಾಗ್ತದೆ? ಕಾಂಗ್ರೆಸ್ ಅವ್ರ ಮೇಲೆ ಆರೋಪ ಅಲ್ಲ, JDS ಅವ್ರ ಆರೋಪ ಅಲ್ಲ. ಇವರಿಬ್ರು ನಮ್ಮ ವಿರೋಧ ಪಕ್ಷದವ್ರೆ. ನಾವು ವಿರೋಧ ಪಕ್ಷದಿಂದ ನಾವು ಇಬ್ಬರನ್ನ ಬಗ್ಗೆ ನಾವು ಮಾತಾಡ್ಬೇಕಾಗ್ತದೆ, ಸತ್ಯ ಹೇಳ್ಬೇಕಾಗ್ತದೆ. ಯಡಿಯೂರಪ್ಪನವ್ರನ್ನ ಚೇಂಜ್ ಮಾಡ್ತಾರೆ, ಚೇಂಜ್ ಮಾಡಿ ಹೇಳ್ತಾ ಇದಾರೆ ಯಾರು? ಇದೇ ಸಿದ್ದರಾಮಯ್ಯನು. ಇವತ್ತು ಸಿದ್ದರಾಮಯ್ಯನವರು ಶಿರಾದಲ್ಲಿ ಎಲ್ಲ ಕಡೆ ಈಗ ಇದನ್ನು ಮುಗಿಸ್ಬಿಡ್ತೀನಿ. ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಿಂದ ಹೊರಗಡೆ ಹೋಗ್ತಾರೆ ಅವರು. ಹೇಳಿದ್ರು, ನಾನು ಹೇಳ್ತಕ್ಕಂಥದ್ದು ನೀವು ಯಡಿಯೂರಪ್ಪನವ್ರು ಇಳಿತಾರೆ ಅಂತ ನೀವ್ ಹೇಳೋದು ಕಥೆ ಕಟ್ಬೇಕು ಹೋಗ್ಬೇಡಿ. ಇವತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷ ಸ್ಥಾನದಿಂದ ಹೊರಗಡೆ ಹೋಗದೆ ಹೋದ್ರೆ ನಿಮ್ಮ ನೀವು ಕಾಂಗ್ರೆಸ್ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ ಕುರ್ಚಿ ಹಾಕಿ ಬಿಡ್ತೀವಿ ನಾವು. ಶಿರಾಗ್ ಮಾತಾಡೋಣ ಸರ್. ಇದೇ ಜಯಚಂದ್ರ ಅವರು ಹೇಳ್ತಾ ಇದ್ರು, EVM ಮಿಷಿನ್ ಏನೋ ತಂತ್ರ ಮಾಡ್ಬಿಡ್ತದೆ. ಅರೆ ತಂತ್ರ ಏನಪ್ಪಾ ಮಾಡ್ತದೆ? ಇವತ್ತಿನ ಜಾಸ್ತಿ ಬಂದ್ಬಿಡ್ತಲ್ಲ, 5,000 ಓಟ್ ಬಂದ್ಬಿಡ್ತಲ್ಲ ನಿಮ್ಗೆ. ಇಲ್ಲಿ ತಂತ್ರಗಾರಿಕೆ ಏನಿದೆ? ಚುನಾವಣೆ ಆಗೋದಕ್ಕೆ ಮುಂಚೆನೇ ನೀವು ಸ್ಟಾರ್ಟ್ ಮಾಡ್ಬಿಡ್ರಲ್ಲ ನೀವು EVM ಮಿಷಿನ್ ಬಗ್ಗೆ. ಇದೇ ಜಯಚಂದ್ರ ಅವರು ನೇರವಾಗಿ ಹೇಳ್ತಂತ ಮಾತು, EVM ಮಿಷಿನ್ ಏನೋ ತೊಂದರೆ ಮಾಡ್ಬಿಡುತ್ತೆ ನನಗೆ ಅಂದ್ರು. ಈಗ 5,000 ಓಟ್ ಹೆಚ್ಚಿಗೆ ಬಂತಲ್ಲ, ಇಲ್ಲಿ EVM ಮಿಷಿನ್ ನಿನ್ ಪರವಾಗಿ ಬಂದ್ಬಿಡ್ತಾ? ಯಾಕ್ರಿ ಸುಳ್ಳು ಹೇಳ್ತೀರಿ ಕಾಂಗ್ರೆಸ್ ಅವರು? ಕಾಂಗ್ರೆಸ್ ಅವರು ಸುಳ್ಳು ಹೇಳೋದನ್ನ ಬಿಡಿ. ಮೋದಿ ಪ್ಲೇ ಮಾಡಿ ಮೋದಿ